ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಸಾಹೇಬರು ಎಲ್ಲ ವಿಷಯಗಳನ್ನು ಭಾಳ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಅವ್ರ ನಂತರ ಬಂದು ಮಾತನಾಡಿರ್ತಕ್ಕಂಥ ಐವನ್ ಡಿಸೋಜ ಅವರು ಏನು ಕಮ್ಮಿ ಏನಲ್ಲ, ಅವರು ಕೂಡ ಅದೇ ರೀತಿಯಾಗಿ ಒಳ್ಳೊಳ್ಳೆಯ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಅಬ್ದುಲ್ಲಾ ಕುನ್ನಿಯವರು ಕೂಡ ಎನ್ನಪ್ಪೋಯದವರು ಮಾತನಾಡಿದ್ದಾರೆ. ಆಮೇಲೆ BPCಯಲ್ಲಿನ ಶ್ರೀಮತಿ ನೀರಾ ಸಿಂಗ್ ಅವರು ಮಾತನಾಡಿದ್ದಾರೆ. ಇವತ್ತು ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಈ ಥರ ಎಲ್ಲ ಗಣ್ಯರೇ, ಕಣಚೂರು ಮೋನು ಅವರು, ನಮ್ಮ ಹರೀಶ್ ಕುಮಾರ್ ಅವರು, ಹಾಗೂ ಸದಾಶಿವ ಉಳ್ಳಾಲ್ ಅವರು, ಈ ಥರ ಎಲ್ಲ ನಮ್ಮ ನಗರಸಭಾ ಅಧ್ಯಕ್ಷರು, ಎಲ್ಲ ಗಣ್ಯರೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ನಮ್ಮ ಇಲಾಖೆಯ DHO ಆದಂಥ ಡಾಕ್ಟರ್ ತಿಮ್ಮಯ್ಯನವರೇ, ಹಾಗೂ ಎಲ್ಲ ಇಲಾಖೆಯ ಸಿಬ್ಬಂದಿಯವರೇ ಮತ್ತು ಸ್ನೇಹಿತರೆ, ನಾನು ಇನ್ನೇನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂದರೆ ಈಗಾಗಲೇ ಏನೇನು ಮಾತನಾಡಬೇಕು ಈ ಆಸ್ಪತ್ರೆಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ಮಾತನಾಡಾಗಿದೆ. ಆದರೆ ನಿಜವಾಗಲೂ ಒಂದು ನಾನು ಹೇಳೋದಕ್ಕೆ ಬಯಸ್ತೇನೆ, ಇಷ್ಟೊಂದು ಸುಸಜ್ಜಿತವಾದಂಥ ಸಮುದಾಯ ಆರೋಗ್ಯ ಕೇಂದ್ರ ಅಂದರೆ ಇವತ್ತು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯ ಸಮುದಾಯ ಆರೋಗ್ಯ ಕೇಂದ್ರ ಇವತ್ತು ಉಳ್ಳಾಳಲ್ಲಿ ಉದ್ಘಾಟನೆ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಬಹುಶಃ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳು ಇದೇ ರೀತಿ ನಿರ್ವಹಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯ ಸೇವೆಗಳೇನಿರ್ತದೆ ಅದು ಬಹಳಷ್ಟು ಮೇಲ್ದರ್ಜೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಯ ನಾನು ಜನರನ್ನು ನೋಡ್ತಾ ಇದ್ದೆ, ಇಲ್ಲಿರುವಂಥ ಸ್ಟಾಫ್ ಇರ್ಬೋದು, ಇಲ್ಲಿರುವಂಥ ವೈದ್ಯರಿರ್ಬೋದು, ಎಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಮತ್ತು ಲವಲವಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಂತೋಷದ ಒಂದು ಕಾರ್ಯಕ್ರಮ ಕೂಟ ಆಗಿದೆ. ಇವತ್ತು ಆರೋಗ್ಯ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇದು. ಇವತ್ತು ಕೂಡ ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ನಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾಯಿದ್ದೋ. ನಾನು ಬೇಗ ಹೊರಟು ಬಂದೆ, ಯಾಕೆಂತ ಹೇಳಿದ್ರೆ ಈ ಕಾರ್ಯಕ್ರಮ ಇತ್ತು. ನಮ್ಮ ಆರೋಗ್ಯ ಇಲಾಖೆ ಬಗ್ಗೆನೇ ಕೆಲವು ಯಾವುದೋ ಒಂದು ಸಬ್ಜೆಕ್ಟ್ ಬಂದಿತ್ತು. ಅದರ ನಂತರ ನಾನು ಮುಖ್ಯಮಂತ್ರಿಯವ್ರಿಗೆ ಹೇಳ್ತಾ ಇದ್ದೆ, ಎಲ್ಲ ಕಡೆ ನಮಗೆ ಕಟ್ಟಡಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ನಾವು ಮುಂಚೂಣಿಯಲ್ಲಿ ಇರ್ತೀವಿ, ಆದರೆ ಎಲ್ಲ ಸೇವೆಗಳನ್ನು ಮತ್ತು ಸಿಬ್ಬಂದಿಯನ್ನು ನೀಡೋದ್ರಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಇರೋದಿಲ್ಲ. ಅದಕ್ಕೆ ಇದರ ಬಗ್ಗೆ ಒಂದು ತೀರ್ಮಾನ ತೊಗೊಳ್ಬೇಕು. ನಾವು ಎಲ್ಲ ಕಡೆ ಟೆಕ್ನಿಷಿಯನ್ ಇರ್ಬೋದು, ನರ್ಸ್ಗಳಿರ್ಬೋದು, ಯಾರೇ ಇರ್ಬೋದು, ಎಲ್ಲ ಅದನ್ನು 100% ಭರ್ತಿ ಮಾಡುವಂಥ ಕೆಲಸ ಆಗಬೇಕು. ಆವಾಗಲೇ ಇರುವಂಥ ಸೇವೆಗಳು ಸಮರ್ಪಕವಾಗಿ ನಾವು ನೀಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದರಲ್ಲಿ ಕಟ್ಟಡ ಇಲ್ಲದೇ ಇದ್ರೂ ಕೂಡ ಪರವಾಗಿಲ್ಲ, ಸಿಬ್ಬಂದಿ ನಮಗೆ ಬೇಕು, ಒಂದು ನರ್ಸ್ ಬೇಕು, ಇವಾಗ ಒಂದು ಎಕ್ಸ್ರೇ ಮೆಷಿನ್ ಇದು, ಎಕ್ಸ್ರೇ ಟೆಕ್ನಿಷಿಯನ್ ಇಲ್ಲದೆ ಹೋದರೆ ಏನು ಪ್ರಯೋಜನ? ಆ ಥರ ನಾವು ಮಾತನಾಡಿದಾಗ ಇವತ್ತು CM ಅವರು ಕೂಡ ಇಲ್ಲ ನಾವು ಒಂದು ತೀರ್ಮಾನ ತೊಗೊಳ್ಳೋಣ ಇದರ ಬಗ್ಗೆ ಅಂತ ಕೂಡ ಹೇಳಿದ್ದಾರೆ. ಆದ್ದರಿಂದ ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಅದನ್ನು ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಕ್ರಮವನ್ನು ತಗೊಳ್ತಕ್ಕಂಥದ್ದಕ್ಕೆ ಮಾಡ್ತೀವಿ. ಈಗ ಇಲ್ಲಿ ನಾವು ನೋಡಿ ಈ ಥರ ಎಲ್ಲ ಅನೇಕ ಸರ್ವಿಸಸನ್ನು ನಾವು ಇಲ್ಲಿ ನಮ್ಮ CH ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೀಡ್ತಾ ಇದ್ದೀವಿ. ಜನರಿಗೆ ಇದೇ ಬೇಕಾಗಿರುವಂಥದ್ದು. ಏಕಂತ ಹೇಳಿದ್ರೆ ಇವತ್ತು ವೈದ್ಯಕೀಯ ಚಿಕಿತ್ಸೆ ನಾವು ಖಾಸಗಿ ಕ್ಷೇತ್ರಕ್ಕೆ ಹೋದಾಗ ಆಗುವಂಥ ಖರ್ಚು ಬಹಳ ಇದೆ. ಸಣ್ಣದಕ್ಕೇ ಸಾವಿರಾರು ರೂಪಾಯಿ ಆಗ್ತದೆ. ಸ್ವಲ್ಪ ಕಾಂಪ್ಲಿಕೇಟ್ ಆದರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಶನ್ ಆದರೆ 20, 30, 50 ಲಕ್ಷ ಲೆಕ್ಕನೇ ಇಲ್ಲ, ಹೊರಟೋಗ್ತದೆ. ಅಂದರೆ ಇವತ್ತು ಆರೋಗ್ಯ ವ್ಯವಸ್ಥೆಗಳು ಕೂಡ ಅದೇ ಥರ ಇಂಪ್ರೂವ್ ಆಗ್ತಾ ಇದೆ. ಅಂದರೆ ಹೊಸ ಟೆಕ್ನಾಲಜಿ, ಹೊಸ ಎಕ್ವಿಪ್ಮೆಂಟು ಅದು ಬರ್ತಾ ಇದೆ. ಅದರಿಂದ ನಾನು ಆಸ್ಪತ್ರೆನ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಪ್ರೈವೇಟ್ ಹಾಸ್ಪಿಟಲ್ಸು. ಆದರೆ ಕೆಲವು ಕಡೆ ಅದು ಮಿಸ್ಯೂಸ್ ಆಗುವಂಥದ್ದು ಕೂಡ ಇದೆ. ಪಾಪ ಎಷ್ಟೋ ಜನರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ, ಬಂದಿದ್ದ ತಕ್ಷಣ ಇರೋ ಎಲ್ಲ ಟೆಸ್ಟ್ಗಳು ಮಾಡಿಸ್ಬಿಡೋದು, ಬೇಕೋ ಬೇಡವೋ ಗೊತ್ತಿಲ್ಲ. ಆದರೆ ಎಲ್ಲ ಸ್ಕ್ಯಾನ್, MRI ಮಾಡಿಸಿ, CT ಮಾಡಿಸಿ, ಇನ್ನೊಂದು ಟೆಸ್ಟ್ ಮಾಡಿಸಿ, ಆ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿಸ್ಬಿಡೋದು. ನೆಸೆಸಿಟಿ ಇದೆಯಾ ಇಲ್ವೋ ಗೊತ್ತಿಲ್ಲ. ಸೊ ಈ ಥರ, ಯಾಕಂದರೆ ಜನರಿಗೆ ಏನು ಗೊತ್ತಿರ್ತದೆ, ನಾವು ಹೋದಾಗ ಆಸ್ಪತ್ರೆಗೆ ಜನರನ್ನು ನಮಗೇನು ಗೊತ್ತಿರ್ತದೆ, ಡಾಕ್ಟ್ರ್ ಏನು ಹೇಳ್ತಾರೆ ನಾವು ಅದನ್ನು ಕೇಳ್ತೀವಿ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆದಾಗಂತೂ ನಾವು ಇರಲಿಯಪ್ಪ ಹೇಗೋ ಮಾಡಿಸ್ಬಿಡೋಣ, ಸಾಲ ಆದರೂ ಮಾಡಿ ಏನೋ ಮಾಡಿ ಮಾಡಿಸ್ಬಿಡೋಣ ಅಂತ ನಾವು ತೀರ್ಮಾನ ಮಾಡಿಬಿಡ್ತೀವಿ. ಸೊ ಈ ಒಂದು ವಿಚಾರದಲ್ಲಿ ನಾವು ಇನ್ನೂ ಸ್ವಲ್ಪ ಸಮತೋಲನ ತರಬೇಕಾಗ್ತದೆ. ಅದರ ಸಮತೋಲನ ತರಬೇಕಂತ ಉದ್ದೇಶದ ಆ ವಿಷಯದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಉನ್ನತ ಮಟ್ಟ ಸೇವೆಗಳು ಸುಲಭವಾಗಿ ಸಿಗೋದಕ್ಕೆ ಪ್ರಾರಂಭ ಆದಾಗ ಅದು ಮಾರ್ಕೆಟಲ್ಲಿ ಆಟೋಮೆಟಿಕ್ಕಾಗಿ ಸಮತೋಲನ ಆಗ್ತದೆ, ಆಟೋಮೆಟಿಕ್ಕಾಗಿ ಆಗ್ತದೆ. ಅದು ನಾವು ನಮ್ಮ ಸರ್ವಿಸಸ್ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡ್ಕೋಬೇಕು. ಈಗ ಈ ಥರ ಆಸ್ಪತ್ರೆಗಳೆಲ್ಲ ಕಡೆ ಆಗಿಬಿಟ್ರೆ ಖಂಡಿತ ಅವಾಗ ಏನಾಗ್ತದೆ, ಮುಂದೆ ಜನರಿಗೂ ಕೂಡ ಒಂದು ಪರ್ಯಾಯವಾದ ವ್ಯವಸ್ಥೆ ಇರ್ತದೆ ಮತ್ತು ಪ್ರೈವೇಟ್ಗವ್ರಿಗೂ ಕೂಡ ಒಂದು ಕಾಂಪಿಟೇಷನ್ ಇರ್ತದೆ. ಇವತ್ತು ಉಳ್ಳಾಳ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಖಾದರ್ ಸಾಹೇಬರು ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈಸ್ ಅ ಡೆವಲಪ್ಮೆಂಟ್ ಓರಿಯೆಂಟೆಡ್ ಪರ್ಸನ್.
ಯಾವಾಗಲೂ ಕೂಡ ಹೇಗಾದರೂ ಡೆವಲಪ್ಮೆಂಟ್ ಮಾಡಬೇಕು ಅಂತ. ಈಗ ತಾನೇ ಮಾತಾಡ್ತಾ ಇದ್ದೀವಿ ಸರ್. ಈಗ ನನಗೆ ಹೇಳ್ತಾಯಿದ್ರು, ಈಗ ನಮ್ಮಲ್ಲಿ ತಾಲೂಕು ಆಸ್ಪತ್ರೆ ಆಗಬೇಕು. ಇನ್ನೊಂದು ಯಾಕಂದರೆ ಇದು ತಾಲೂಕು ಆಸ್ಪತ್ರೆ ಆಗಿಲ್ಲ. ಈಗ ಸಮುದಾಯ ಆಸ್ಪತ್ರೆ ಇದೆ. ಖಂಡಿತವಾಗಿಯೂ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ಮುಂದಿನ ದಿವಸಗಳಲ್ಲಿ ಇಲ್ಲಿಗೆ ಒಂದು 100 ಬೆಡ್ಡಿನ ತಾಲೂಕು ಆಸ್ಪತ್ರೆಯನ್ನು ಕೂಡ ಮಾಡಿಸ್ತಕ್ಕಂಥದ್ದಕ್ಕೆ ನಮ್ಮ ಸಹಕಾರ ಇರ್ತದೆ. ಬಹುಶಃ ಬರುವ ವರ್ಷದಲ್ಲೇ ನಮ್ಮ ಆಯುರ್ವೇದದಲ್ಲಿ ಅದನ್ನು ಸೇರಿಸ್ಬಿಟ್ರೆ ಅದು ಒಂದು 100 ಬೆಡ್ಡಿನ ತಾಲೂಕು ಆಸ್ಪತ್ರೆ ಹೊಸದಾಗಿ ಉಳ್ಳಾಳಕ್ಕೆ ಕೊಡೋದಕ್ಕೆ ನಾವು ಖಂಡಿತ ತೀರ್ಮಾನ ಮಾಡೋಣ. ಈ ವರ್ಷ ನಾವು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡ್ತಕ್ಕಂಥ ತೀರ್ಮಾನ ಆಗಿದೆ, ಅದು ಬಜೆಟಲ್ಲಿ ಬಂದಿದೆ. ಅದೇ ರೀತಿ ಈಗಾಗಲೇ ಐವನವ್ರು ಹೇಳಿದ್ರು, ವೆನ್ಲಾಕ್ ಆಸ್ಪತ್ರೆಗೆ ನಾವು ಒಂದು ಹೊಸ ಕಟ್ಟಡ ಅಲ್ಲಿ OPD, ಯಾಕಂದರೆ ಹಳೆಯ ಇನ್ನೊಂದು ಬಿಲ್ಡಿಂಗ್ ಈಗ ಉದ್ಘಾಟನೆ ಆಗಿದೆ, ಚೆನ್ನಾಗಾಗಿದೆ, ಅದು ಫಿನಿಷ್ ಆಗಿರಲಿಲ್ಲ. ನಾವು ಬಂದಮೇಲೆ ಸ್ಮಾರ್ಟ್ ಸಿಟಿಯಿಂದ ದುಡ್ಡು ಕೊಡಿಸಿ ಅದಕ್ಕೀಗ ಅದನ್ನು ಕೂಡ ಫಿನಿಷ್ ಮಾಡಿ ಹೊಸ ಕಟ್ಟಡ ಅದು ಓಪನ್ ಆಗಿದೆ. ಈಗ ಇನ್ನೊಂದು 70 ಕೋಟಿ ರೂಪಾಯಿನ ನಾವು ವೆನ್ಲಾಕ್ ಆಸ್ಪತ್ರೆಗೆ ಕೊಟ್ಟು ಇವತ್ತು ವೆನ್ಲಾಕ್ ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆ ಅಲ್ಲ, ವೆನ್ಲಾಕ್ ಆಸ್ಪತ್ರೆಯನ್ನು ರೀಜನಲ್ ಹಾಸ್ಪಿಟ್ಲ್ ಅಂತ ಈಗ ಘೋಷಣೆ ಮಾಡೋದಕ್ಕೆ ನಾನು ಅಸೆಂಬ್ಲಿಯಲ್ಲಿ ಮಾತು ಕೊಟ್ಟಿದ್ದೇನೆ. ಅತಿ ಶೀಘ್ರದಲ್ಲಿ ಆದೇಶ ಹೊರಡಿಸ್ತಾ ಇದೆ. ಅಂದರೆ ಇದು ವೆನ್ಲಾಕು ಇಡೀ ಒಂದು ಬೆಂಗಳೂರು ದಕ್ಷಿಣ ಕನ್ನಡಕ್ಕೆ ಒಂದೇ ಅಲ್ಲ, ಇಡೀ ಈ ಒಂದು ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಹಾಸನ, ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ವೆನ್ಲಾಕಕ್ಕೆ ಬರ್ತಾರೆ. ಈ ಒಂದು ಕಾಲಭಾಗ ರಾಜ್ಯ ಈ ವೆನ್ಲಾಕಕ್ಕೆ ಬರ್ತದೆ. ಅದಕ್ಕೆ ನಾವು ಇನ್ನೂ ಇದನ್ನು ಮೇಲ್ದರ್ಜೆಗೆ ಏರಿಸಬೇಕು, ಲೇಡಿ ಘೋಷಣೆ ಮತ್ತು ವೆನ್ಲಾಕ್. ಸೊ ಈ ಥರ ಇರಬೇಕಾದ್ರೆ ನಮ್ಮ ಸೇವೆಗಳನ್ನು ಇನ್ನೂ ಹೆಚ್ಚು ಇಂಪ್ರೂವ್ ಮಾಡೋಣ ಅಂತ ಹೇಳಿ ನಾನು ಇವತ್ತು ವಿಶೇಷವಾಗಿ ನಮ್ಮ ಎನಪೋಯ ಅವ್ರಿಗೆ, ಏಕೆಂದರೆ ಅವರ ಸಹಕಾರದಿಂದ ಇವತ್ತು ಆ ಸರ್ವಿಸಸ್ ಕೊಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಅದರಿಂದ ಖಂಡಿತವಾಗಿಯೂ ಅವರು ಒಳ್ಳೆಯ ತೀರ್ಮಾನ ತೊಗೊಂಡು ಇವತ್ತು ಮಾಡಿದ್ದಾರೆ. ಇದೇ ರೀತಿಯಾಗಿ ಎಲ್ಲರೂ ಕೂಡ ಅವ್ರು ಮಾಡ್ದಂಗೆ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ಇನ್ನೂ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ. PPC ಅವರು ಕೂಡ ನನ್ನ ವಿಶೇಷ ಅಭಿನಂದನೆ. ಅವರು ಕೂಡ ಇವತ್ತು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವರ ಒಂದು ಸಹಕಾರದಿಂದ ಈಗ ಇಲ್ಲಿ ಒಂದು ಉನ್ನತ ಮಟ್ಟದ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರನ್ನು ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ರಿಹ್ಯಾಬಿಲಿಟೇಷನ್ಗೆ ನಮ್ಮ ಕಡೆಯಿಂದನೂ ಕೂಡ ಏನು ಕೆಲವು ಫೆಸಿಲಿಟೀಸನ್ನು ಕೊಡೋದಕ್ಕೆ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ. ಈ ಎಕ್ವಿಪ್ಮೆಂಟು, HR, ಸ್ಪೀಚ್ ಥೆರಪಿಸ್ಟ್ ಬೇಕಾಗ್ತದೆ, ಫಿಸಿಯೋಥೆರಪಿಸ್ಟ್ ಬೇಕಾಗ್ತದೆ, ಮತ್ತು ಬೇರೆದೆಲ್ಲ ಎಕ್ವಿಪ್ಮೆಂಟು ಅದೆಲ್ಲ ಖಂಡಿತ ನಮ್ಮ ಇಲಾಖೆಯಿಂದ ಒದಗಿಸ್ಕೊಡ್ತೀನಿ ಅಂತ ನಾನು ನಮ್ಮ ಖಾದರ್ ಸಾಹೇಬರಿಗೆ ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಅನುದಾನದಲ್ಲೂ ನೋಡೋಣ, ಏನಾದರೂ ಕೊರತೆ ಆದರೆ ನಾವು ಕೂಡ ಅಂತಿಮವಾಗಿ ಸ್ವಲ್ಪ ಅದನ್ನು ಈಗ ಹೇಳಿದ್ವಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಅದನ್ನು ಕೂಡ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲ ನಮ್ಮ ಮೋನೋವರಿದ್ದಾರೆ, ಎಲ್ಲ ಒಳ್ಳೊಳ್ಳೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು. ಈ ಭಾಗನೇ ಒಂದು ರೀತಿ ಮೆಡಿಕಲ್ ಕ್ಯಾಪಿಟಲ್ ಇದು ಉಳ್ಳಾಳ್. ಈ ಕರ್ನಾಟಕಕ್ಕೆ ಒಂದು ರೀತಿ ಮೆಡಿಕಲ್ ಕ್ಯಾಪಿಟಲ್. ಎಷ್ಟೊಂದು ಮೆಡಿಕಲ್ ಕಾಲೇಜಸ್ಸು, ಇನ್ಸ್ಟಿಟ್ಯೂಷನ್ಸು ಎಲ್ಲ ಬಂದಿರೋದು. ಇದೊಂದು ಮಾದರಿಯ ತಾಲೂಕಾಗಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳು ಖಂಡಿತವಾಗಿಯೂ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕೂಡ ಕರೆಸಿ ಈ ಒಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.